ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಬಿಡಿ. ಈ ಥರ ಡುಬಾಕ್ ಐಡಿಯಾಗಳನ್ನ ಎಷ್ಟು ಜನಕ್ಕೆ ಕೊಟ್ಟಿದ್ದು ಇದುವರೆಗೂ? ನಿಮ್ಗೆ ಅಷ್ಟ್ ತಲೆ ಇದ್ ಮಾಡ್ತಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಕೊಡ್ತಾ ಇರೋದು. ಶಿವ ಅಂತ ಹೋಗ್ಬಿಟ್ಲಿ ಅಂತ ಹೇಳ್ಬಿಟ್ಟು. ಅಯ್ಯೋ, ನಾನ್ ತಗೊಳ್ಳಿ ಅಂದೆ ನುಂಗಿಯನ್ನ. ತಕೊಂಡು ಜೋಬಲ್ಲಿ ಇಟ್ಕೊಂಡ್ರೆ ನಿದ್ದೆ ಬರ್ತದಾ? ಒಳ್ಳೆ ಲೂಚ್ ಹತ್ರ ಮಾತಾಡ್ತಿಲ್ಲ ನೀನು. ಹಂಗ ನಾನ್ ನುಂಗಿದ ತಕ್ಷಣ ನುಂಗ್ಬಿಡ್ತೀರಾ? ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಮಾರ್ನಿಂಗಲ್ಲಿ ನೋಡ್ರಿ, ನನಗೂ ತುಂಬ ಜನ ಡೀಲ್ಗಳು ಕೊಟ್ಟಿದ್ದಾರೆ. ಅಣ್ಣ ತಮ್ಮಂಗೆ ಕೊಟ್ಟಿದ್ದಾರೆ, ತಮ್ಮ ಅಣ್ಣಂಗೆ ಕೊಟ್ಟಿದ್ದಾರೆ, ಗಂಡ ಹೆಂಡ್ತಿಗೆ ಕೊಟ್ಟಿದ್ದಾರೆ, ಹೆಂಡ್ತಿ ಗಂಡಂಗೆ ಕೊಟ್ಟಿದ್ದಾರೆ, ಅಪ್ಪ ಮಗನಿಗೆ, ಮಗ ಅಪ್ಪನಿಗೆ, ಅಥವಾ ಅಮ್ಮ ಮಗನಿಗೆ, ಮಗ ಅಮ್ಮನಿಗೆ. ಬಟ್ ಇವತ್ತು ಸಮಥಿಂಗ್ ಸ್ಪೆಷಲ್ ಏನಂತಂದರೆ ಅಜ್ಜಿ ಮೊಮ್ಮಗಳಿಗೆ ಡೀಲ್ ಕೊಟ್ಟಿದ್ದಾರೆ. ಸೊ ಇವ್ರ ಹೆಸರು ಬಂದು ಸುಶೀಲಾ ಅಂತ, ನನ್ನ ಮೊಮ್ಮಗಳು ಲಕ್ಷ್ಮಿ ಅಂತ ಇದ್ದಾರೆ. ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳಿದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ಲಕ್ಷ್ಮಿ. ಹಲೋ ಹಲೋ ಹಲೋ, ಯಾರು? ಇದು ನಾನು ಮಗೇಶ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಇದು ನೀವು ಲಕ್ಷ್ಮಿ ಅವರಲ್ವ ಮಾತಾಡ್ತಾ ಇರೋದು? ಏನು ಹೇಳಿ? ಏನಂದರೆ, ನಾನು ನಿಜ ಹೇಳಿದ್ರು ನಂಬ್ತೀರಿ ನೀವು, ಸುಳ್ಳು ಹೇಳಿದ್ರು ನಂಬ್ತೀರಿ. ಇವಾಗ ಆದರೆ ನನಗೆ ಸುಳ್ಳು ತಟವಾಟ ಹೇಳಿ ಅಭ್ಯಾಸ ಇಲ್ಲ. ನಾನು ಏನಿದ್ರು ಡೈರೆಕ್ಟಾಗಿ ಹೇಳಬೇಕು. ನಾನು ಏನೇ ಮಾತಾಡಿದ್ರು ಡೈರೆಕ್ಟೇನೆ. ನನಗೆ ಹಂಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಿಕೊಂಡು ಅಭ್ಯಾಸ ಇಲ್ಲ. ನಿಮ್ಮ ತಂದೆಯವರ ಹೆಸರು ಬಂದು ಶಂಕರ್ ಪ್ರಸಾದ್ ಅಲ್ವಾ? ತಾಯಿ ಬಂದು ಗೀತಾ. ಅವರು ಇದು ಏನೋ ಟೈಲರಿಂಗ್ ಮಾಡ್ತಾರೆ. ನಿಮ್ಮ ಅಣ್ಣ ಬಂದುಬಿಟ್ಟು ಇದು ದರ್ಶನ್. ಈಗ ಏನಾಗಬೇಕಿತ್ತೀಗ? ಅದೇ ನಾನು ಹೇಳ್ತಾ ಇರೋದು. ಇವಾಗ ನಾನು ನಿಜ ಹೇಳಿದ್ರು ನೀನು ನಂಬ್ತೀಯಾ, ಸುಳ್ಳು ಹೇಳಿದ್ರು ನೀನು ನಂಬ್ತೀಯಾ. ಬಟ್ ನನಗೆ ಸುಳ್ಳು ಹೇಳ್ಬಿಟ್ಟು ಸಾಮ್ರಾಜ್ಯ ಕಟ್ಟೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಸುಳ್ಳು ಹೇಳಿ ರೋಡಲ್ಲಿ ಮನೆ ಕಂಡ್ರು ಸರಿನೇ. ನನಗೆ ಇದು ಸುಳ್ಳು ಹೇಳೋರು ಕಂಡ್ರೆ ಫಸ್ಟ್ ಆಫ್ ಆಲ್ ಆಗೋದಿಲ್ಲ ನನಗೆ. ಬಟ್ ಏನಂದರೆ, ಕೆಲವೊಂದು ಸಂದರ್ಭ ಪರಿಸ್ಥಿತಿನಲ್ಲಿ ನಾವು ಸುಳ್ಳು ಹೇಳ್ಬೇಕಾಯ್ತದೆ. ಯಾಕಂದ್ರೆ ಒನ್ ಟೈಮ್ ಇದ್ದಂಗೆ ಇನ್ನೊಂದು ಟೈಮ್ ಇರೋದಿಲ್ಲ. ಸರಿ, ಏನಾಗ್ಬೇಕು ಹೇಳಿ? ಏನು ಕಾಲ್ ಮಾಡಿದ್ದೀರಾ? ಅದೇ ನಾನು ಹೇಳ್ತಾ ಇರೋದು. ಸರಿಯಾಗಿ ನಾನು ಹೇಳೋದನ್ನ ನೀನು ಅರ್ಥ ಮಾಡ್ಕೋಬೇಕು ಕಣಮ್ಮ. ನಾನು ನಿಜ ಹೇಳಿದ್ರು ನಂಬ್ತೀಯ ನೀನು, ನಾನು ಸುಳ್ಳು ಹೇಳಿದ್ರು ನಂಬ್ತೀಯ ನೀನು. ಬಟ್ ನನಗೆ ಸುಳ್ಳು ಹೇಳೋಕ್ಕೆಲ್ಲ ಇಷ್ಟ ಇಲ್ಲ. ನನಗೆ ಏನಿದ್ರು ಡೈರೆಕ್ಟಾಗಿ ಹೇಳ್ಬೇಕು. ಏನಕ್ಕೆ ಕಾಲ್ ಮಾಡಿದ್ದೀರಾ ನೀವು ನನಗೆ? ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಐತೆ ಅಲ್ವಾ? ಏನಕ್ಕೆ ಕಾಲ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅದೇ ನಾನು ಹೇಳ್ತಾ ಇರೋದು. ನಾನು ನಿಜ ಹೇಳಿದ್ರು ನೀನು ನಂಬ್ತೀಯ. ಅಲ್ಲ, ನಿಮ್ಗೆ ನಂಬರ್ ಎಲ್ಲಿ ಸಿಕ್ತು? ಸುಳ್ಳು ಹೇಳಿದ್ರು ನಂಬ್ತೀಯ ನೀನು. ಅಯ್ಯೋ ರಾಮ. ಬಟ್ ನನಗೆ ಕಟ್ ಮಾಡಿಬಿಟ್ರೆ ಬಿಟ್ಬಿಡಕ್ಕಾಗತ್ತಾ? ಮತ್ತೆ ಮಾಡೋಣ ಬನ್ನಿ. ಹಲೋ ಹಲೋ, ಹೇಳಿ. ಹೇಳಕ್ಕೆ ಬಂದರೆ ಕಟ್ ಮಾಡಿಬಿಟ್ಟು ಇವಾಗ ಹೇಳಿ ಅಂತ ಹೇಳಿದ್ರೆ ಸ್ವಲ್ಪ ಸಮಾಧಾನವಾಗಿ ಕೇಳಬೇಕು. ಅದು ಬಿಟ್ಬಿಟ್ಟು ಇದ್ಯಾಕೆ ಹಿಂಗೆ ಆತ್ರ ಕೊಟ್ಟಿದ್ದು ಆಂಜನೇಯ ಅಂದಾಗ ಆಡೋದು? ನಮ್ಮ ಅಣ್ಣ ಬಂದ್ಮೇಲೆ ಮಾಡಿಸ್ತೀನಿ, ನೀವು ಕಟ್ ಮಾಡಿ. ಅವನು ಯಾಕೆ ನನಗೆ? ಮತ್ತೆ ಏನು ಕಾಲ್ ಮಾಡಿದ್ದೀರಾ? ಅದನ್ನೇ ಅಮ್ಮ, ನೀನು ಸ್ವಲ್ಪ ಸಮಾಧಾನವಾಗಿ ಕೇಳಬೇಕು. ಅದು ನೀವು ಹೇಳೋದ್ ಬಿಟ್ಟು ಇನ್ನೆಲ್ಲಾನು ಹೇಳ್ತಾ ಇದ್ದೀರಾ ನೀವು. ಏನೇನು ಹೇಳ್ಬಿಟ್ಟೆ ನಾನು? ಹಂಗನ್ಬಿಟ್ಟು ಎಲ್ಲ ಹೇಳ್ಬಿಟ್ಟೆ ಅಂತ ಹೇಳ್ತಾ ಇದೆಯಲ್ಲ, ಏನೇನು ಹೇಳ್ದೆ ನಾನು? ನಾನು ಕಾಲ್ ಕಟ್ ಮಾಡ್ತೀನಿ, ನಾನು ನಿಜ ಬ್ಲಾಕ್ ಮಾಡ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ನಾನು ಹೇಳೋದನ್ನ. ಹೇಳಿ ಮತ್ತೆ. ಹೇಳ್ತೀನಿ ಅಂದ್ಬಿಟ್ಟು ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ ಮಾತಾಡಿದೆ ನಾನು? ನಾನು ಹೇಳ್ತಾ ಇರೋದು ಇಷ್ಟೇ. ನಾನು ನಿಜ ಹೇಳಿದ್ರು ನೀನು ನಂಬ್ತೀಯ? ಅದು ಬಿಟ್ಟು ಮುಂದೆ ಏನಾದರೂ ಹೇಳಿ, ಅದನ್ನೇ ಹೇಳ್ತಾ ಇದ್ರೆ ನೀವು. ನಿನಗೆ ಅದನ್ನೇ ಅರಗಿಸ್ಕೊಳಕ್ಕೆ ಆಯ್ತಾ ಇಲ್ಲ. ಇನ್ನು ಮುಂದೆ ಹೇಳಿದ್ರೆ ಏನು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸುಮ್ಕೆ ಹೇಳೋದು ದೊಡ್ಡ ವಿಚಾರ ಅಲ್ಲ. ನಾನು ನಿಜ ಹೇಳಿದ್ರು ನೀನು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬ್ತೀಯ. ಓ ರಾಮ. ನಮ್ಮ ಮನೇಲಿ ಯಾರಾದರೂ ಬಂದಾಗ ಫೋನ್ ಮಾಡ್ಕೊಡ್ತೀನಿ, ನೀವು ಮಾತಾಡಿ. ಯಾರು ಇಲ್ವಾ ಮನೆಯಲ್ಲಿ? ಮತ್ತೆ ಮಾಡ್ಬೇಕಮ್ಮ. The number you have dialed is currently ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ರು. ಬನ್ನಿ, ನಂಬರ್ ಯಾರು ಕೊಟ್ಟಿದ್ದಾರೆ ಕಾಲ್ ಮಾಡಿ. ಕಾನ್ಫರೆನ್ಸ್ ಕಾಲ್ ಅಕ್ಷರ. the person you have called is speaking to someone else. ಹಲೋ, ಏನು ಸುಶೀಲ್ ಅವರೇ, ಇಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀರಲ್ಲ? ಯಾರು ಗೊತ್ತಾಗ್ನಿಲ್ವಲ್ಲ? ಆಯ್ತದೆ. ಯಾರ ಜೊತೆ ಮಳೆ ಹೊಡಿತಾ ಇದ್ರಿ? ಯಾರು ಇಲ್ಲ, ಗೀತಾ. ಆಗಲೇ ಮಾಡಿದ್ಲ ಫೋನ್ ಅವಳು? ಏನನ್ಲ? ಗೀತಾ ಏನು ಅಂದಿಲ್ಲ. ಏನು ಅಂದೆ, ಸುಮ್ಮನೆ ಇಬ್ರು ಸೈಲೆಂಟಾಗಿ ಹಿಡ್ಕೊಂಡು ಕೂತಿದ್ರ ಮೊಬೈಲ್ನ. ಆ ಕಡೆ ಅವಳು, ಈ ಕಡೆ ನೀವು. ನಿಮ್ಗೇನು ಮೊಬೈಲಲ್ಲಿ ಮಾತಾಡೋ ಸೋಕಿನ ಹಿಂಗೆ ಈ ಥರ?
ಬೇರೆಯವರು ಏನೋ ಕೆಲಸ ಕಾರ್ಯಕ್ಕೆ ಮಾಡಿರ್ತಾರೆ ಅವ್ರು ನೋಡಿದ್ರೆ ಇವ್ರು ಎಷ್ಟು ಬ್ಯುಸಿ ಇರಬೇಕು ಅಲ್ವಾ ಪಾಪ ಏನೋ ಬ್ಯುಸಿ ಇದ್ದಾರೆ ಅಂದ್ಬಿಟ್ಟು ಕಟ್ ಮಾಡಬೇಕು. ಹಾಂ ಹಾಂ, ಯಾರು ಮಾತಾಡ್ತಾ ಇರೋದು? ನಾನೇ ನೀವು ಮೆಸೇಜ್ ಮಾಡಿದವನು ಆರ್ ಜೆ ಸುನಿಲ್. ಯಾವ ನಿಮ್ಮದು? ಇದು ಯಾವುದು? ಇದು ಹುಣಸೂರು. ಹುಣಸೂರು. ಓಕೆ, ಯಾರ ನಂಬರ್ ಕಳಿಸಿದ್ರಿ? ಲಕ್ಷ್ಮಿ ಅಂತ ಸ್ಕೂಲ್ ಹೆಸರು, ಅವಳ ಹೆಸರು ಭಾರ್ಗವಿ ಅಂತ. ಗೀತಾ ಅಂತ ಅವ್ರಮ್ಮ ಲೈನಲ್ಲಿ ಅವ್ರೆ. ಲಕ್ಷ್ಮಿ ಅವ್ರ ಅಮ್ಮನ ಇವರು? ಹಾ, ಲಕ್ಷ್ಮಿ ಅವ್ರಮ್ಮ. ಇವಾಗ ಸುಶೀಲಾ ಅವರೇ, ಹೇಳಿ. ಲಕ್ಷ್ಮಿ ಅವ್ರಿಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕಿ. ಹಲೋ ಭಾರ್ಗವಿ, ಹಾ, ಯಾಕೋ ಬಿಜಿ ಬತ್ತಾಯ್ತು ಫೋನು? ನನ್ ಫೋನ್ ಬಿಸಿ ಬತ್ತಿತ್ತಾ? ಹಾ, ಅಯ್ಯೋ ಅದ್ ಯಾರು ಫೋನ್ ಮಾಡ್ಬಿಟ್ಟು ಏನೇನೇ ಹೇಳ್ತಾರೆ. ಏನ್ ಹೇಳಿದ್ರವ? ಎಷ್ಟು ಸುಮಾರು ಸಲ ಎಷ್ಟ್ ಸತಿ ಕಾಲ್ ಮಾಡಿದ್ರು ಗೊತ್ತಾ? ಹಾ 2, 3, 4, 5 ಸತಿ ಫೋನ್ ಮಾಡಿದ್ರು. ಹಾ ರಿಸೀವ್ ಮಾಡೋ ಗಂಟ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ. ಏನ್ ಹೇಳಿದ್ರವ? ನೀನ್ ನಿಜ ಹೇಳಿದ್ರು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬಲ್ಲ ಅಂತ ಫಸ್ಟ್ ಅಂದ್ರು. ಆಮೇಲೆ 3 ಸತಿ 4 ಸತಿ ನಿಜ ಹೇಳಿದ್ರು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬ್ತೀಯ ಅಂತ ಹೇಳ್ತಿದ್ರು. ಹಾ, ಅದಕ್ಕೆ ಫೋನ್ ಕಟ್ ಮಾಡ್ದೆ ನಾನು. ಓ, ಹಂಗೆ ಹಿಂಗೆ ಅಂತ ಎಲ್ಲರ ಹೆಸರನ್ನು ಹೇಳ್ತಾ ಇದ್ರು. ಅದಕ್ಕೆ ಯಾರ್ ಕೊಟ್ಟಿದ್ ನಂಬರ್, ಎಲ್ಲಿ ಏನಕ್ ಮಾಡಿದೀರಾ ಅಂತ ಕೇಳಿದ್ರು ಏನು ಹೇಳ್ತಿಲ್ಲ, ಬರೀ ಅದೇ ಡೈಲಾಗ್ ಹೇಳ್ತಾರೆ. ಕೊಟ್ಟು ಮಾಡಿದ್ರೆ ಮತ್ತೆ ಫೋನ್ ಮಾಡ್ತಾರೆ. ಹಾ. ಅದಕ್ಕೆ ಬಿಸಿ ಬರ್ತಿರ್ಬೇಕೇನೋ. ಒಂಥರ ಇದ್ರ ತರ ಮಾತಾಡಿದ್ದು. ಯಾವ ಸ್ಲ್ಯಾಂಗ್ ಗೊತ್ತಾ? ಒಂಥರ ಈ ಕಡೆದು ಯಾವ ಕಡೆದು ಅಲ್ಲ ಸ್ಲ್ಯಾಂಗ್, ಅದು ನಾರ್ಥರ್ನ್ ಸೈಡ್ ಅವರು. ನಾನು ಅದಕ್ಕೆ ಸುಮ್ನೆ ಕಟ್ ಮಾಡ್ಬಿಟ್ಟು ಮಾಡಿದ್ದೆ. ಸತ್ಯ ಹೇಳಿದ್ರೆ ನಿನ್ಗಿದ್ದೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ, ಇನ್ನೇನ್ ಹೇಳಿ ನಾನು ಅಂತವ್ರ ಅವ್ರು. ನಾನ್ ಈ ಕರೆನ್ಸಿ ಇಲ್ದಾರ ನಂಬರ್ಗೆ ಯಾರಪ್ಪ ಮಾಡ್ತಾರೆ ಅನ್ಕೊಂಡೆ ನಾನು. ನಾನು ಎಲ್ಲಾನು ಹೇಳ್ಬಿಡ್ತೀನಿ ಅಂತ ಭಯ ಆಗೋಯ್ತು ಅಲ್ವಾ ನಿನ್ಗೆ, ಅದಕ್ಕೆ ಕಟ್ ಮಾಡ್ಬಿಟ್ಟೆ ಅಲ್ವಾ ನೀನೆ? ಲಕ್ಷ್ಮಿ ಮಗು ಯಾರು? ನಾನೇ ಅವಾಗಲೇ ಮಾತಾಡ್ಲಿಲ್ವ ಮಗೇಶ ಅಂತ ಹೇಳ್ಬಿಟ್ಟು. ಇದೇನಮ್ಮ ನೀನು ಒಬ್ಬಳೇ ಮನೇಲಿದ್ಯಾ, ಏನಾರು ಎದ್ರಕೊಂಡು ಫೋನ್ ಕಟ್ ಮಾಡ್ಬಿಟ್ಟೆ ಏನು? ನಾನ್ ಎದ್ರಕೊಂಡ್ ಫೋನ್ ಕಟ್ ಮಾಡ್ಲಿಲ್ಲ. ನೀವ್ ಯಾರು ಅಂತ ಹೇಳ್ದಲ್ಲ, ಬರೀ ಹೇಳಿದ್ದನ್ನೇ ಹೇಳಿದ್ರೆ ನೀವು. ಅದೇ ನಾನು ಹೇಳಕ್ಕೆ ಬಂದಿದ್ದು ಏನಂದ್ರೆ, ನಾನು ನಿಜ ಹೇಳಿದ್ರು ನಂಬ್ತೀಯಾ ನೀನು, ಸುಳ್ಳು ಹೇಳಿದ್ರೆ ನಂಬ್ತೀಯಾ? ಅದು ಬಿಟ್ಟು ಮುಂದಕ್ಕೆ ಹೇಳಿ. ಮುಂದಕ್ಕೆ ಹೇಳಕ್ಕೆ ನೀನು ನನ್ನ ನಂಬರ್ ಬ್ಲಾಕ್ ಹಾಕ್ಬಿಟ್ಟು ಕೂತಿದ್ಯಲ್ಲ, ಮುಂದಕ್ಕೆ ಹೆಂಗೆ ಹೇಳಿ ನಾನು? ಮಧ್ಯೆ ಒಂದು ನಂಬರ್ ಏನು ಬ್ಲಾಕ್ ಮಾಡಿಲ್ಲ, ಬಂದಾಗಿ ಯಾರು ಬಂದ್ರೆ ಕೊಡಕ್ಕೆ ಅಂತ ಇಟ್ಟಿದೀನಿ. ಅಂದ್ರೆ ಏನು ನನ್ನ ನಂಬರ್ ಏನು ಸೇಲ್ಗೆ ಇಟ್ಟಿದ್ದೀನ ನಾನು? ಸೇಲಿಗೆ ಇಟ್ಟಿಲ್ಲ, ದಸರಾ ಬಂದ್ಮೇಲೆ ತೋರ್ಸೋಣ ಅಂತ ಇಟ್ಟಿದೀನಿ. ಯಾರ್ಕಾರು ಕೊಟ್ಕೋ, ಅದೆಲ್ಲ ಕೇಳ್ತಾ ಇರೋದು. ನನಗೆ ನೀನು ಕಟ್ ಮಾಡಿದ ತಕ್ಷಣ ಗಾಬರಿ ಆಗೋಯ್ತು. ಏನಪ್ಪ ಈ ಹುಡುಗಿ ಒಬ್ಬಳೇ ಅವಳೆ ಮನೆಯಲ್ಲಿ ಅಂತ ಹೇಳ್ತಾಳೆ, ಎದ್ರಕಂಡು ಏನಾದ್ರು ಕಟ್ಗಿಟ್ಟು ಮಾಡಿಬಿಟ್ಟು ಏನಾದರೂ ಜರಗಿರ ಬಂದ್ಬಿಡ್ತಾ ಅಂತ ಹೇಳ್ಬಿಟ್ಟು. ಹಂಗೇನಿಲ್ಲ. ಮತ್ತೆ ಮಾತಾಡೋಕೆ ಏನು ದೊಡ್ಡ ರೋಗ ನಿನಗೆ? ಅಯ್ಯೋ ರಾಮ, ನನ್ ದೊಡ್ಡ ರೋಗ ಅಂತ ಹೇಳ್ತಾ ಇಲ್ಲ. ನೀವ್ ಅದನ್ ಬಿಟ್ಟು ಮುಂದಕ್ಕೆ ಹೇಳ್ತಾ ಇದೀರಾ, ಬರೀ ಅದೊಂದೇ ಹೇಳ್ತಾ ಇದ್ದೀರಾ ನೀವು. ಮುಂದಕ್ಕೆ ಹೇಳ್ಬೇಕು ಅಂತ ಅಂದ್ರೆ ನೀನು ಕೇಳಬೇಕು ಅಲ್ವಾ? ನೀವ್ ಮುಂದಕ್ಕೆ ಹೇಳ್ಬೇಕಲ್ವಾ? ನೀವ್ ಅದನ್ನೇ ಹೇಳ್ತಾ ಇದ್ರೆ ನೀನು ಪಟಾರ್ ಪಟಾರ್ ಅಂತ ಒಳ್ಳೆ ಕಟ್ ಮಾಡಿದ್ರೆ ಯಾರು ಹೇಳಿ ಈಗ? ನಾನು ಬಂದ್ಬಿಟ್ಟು ನೀವು ಮುಂದಕ್ಕೂ ಹೇಳ್ತಿಲ್ಲ ಹಿಂದಕ್ಕೂ ಹೇಳ್ತಿಲ್ಲ, ಬರೀ ಹೇಳಿದ್ ಒಂದೇ ಡೈಲಾಗ್ ಹೇಳ್ತಾ ಇದ್ರೆ. ಶಿವನೇ ಏನಪ್ಪಾ ನೀನು? ಅಲ್ಲ ಕಣಮ್ಮ, ನೀನೇನಾದ್ರು 7 ತಿಂಗಳಿಗೆ ಏನಾದ್ರು ಉಟ್ಬಿಟ್ಟಿದ್ಯಾ? ಇದ್ಯಾಕೆ ಹಿಂಗೆ ಆಡ್ತೀಯಲ್ಲ ಸ್ವಲ್ಪ ನೀನು? ಇಲ್ಲ, ನಾನು ಕರೆಕ್ಟ್ ಆಗಿ 9 ತಿಂಗಳಿಗೆ ಹುಟ್ಟಿದೀನಿ. 9 ತಿಂಗಳಿಗೆ ಯಾವ ಹೇಳಿ ಅದನ್ನು. 9 ತಿಂಗಳು 9 ದಿನ 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ದೊಡ್ಡವ್ರು ಹೇಳೋದು ಇಷ್ಟು. 9 ತಿಂಗಳು 9 ದಿನ. ಅವ್ರು ಹೇಳ್ತಾರೆ ಬಿಡಿ, ಆಯ್ತು. ನೀನು ಸ್ವಲ್ಪ ಸಮಾಧಾನವಾಗಿ ಇರೋದು ಕಲ್ತ್ಕೋ ಸ್ವಲ್ಪ. ಅಯ್ಯೋ ರಾಮ, ಅಯೋಧ್ಯೆಯಲ್ಲ ಅವ್ರ ಅಯ್ಯ, ಇದ್ಯಾಕೆ ಹುಡುಕಿ ಅಳ್ತಾವಳ? ಅಯ್ಯೋ ನಾನ್ ಯಾಕೆ ಕಳ್ಳಿ ಹೇಳಿ? ಮತ್ತೆ ಇದೇನು ನುಲಿತಿರೋದ ಫೋನಲ್ಲಿ? ಅಯ್ಯೋ ಏನೋ ಒಂದು ನೀನು ಕ್ಲಾರಿಟಿ ಕೊಡಬೇಕು ತಾನೆ, ನನಗೆ ಧೈರ್ಯ ಬರಬೇಕಲ್ವ ಹೇಳ್ಬೇಕು ಅಂದರೆ. ನನ್ನ ಕತೆ ನನಗೆ ಆಗೈತೆ. ಇಲ್ಲಿ ಲಾಸ್ಟ್ ಮಂತ್ IPL ಎಲ್ಲ ಮ್ಯಾಚ್ಗಳಿತ್ತಲ್ಲ, ಅದನ್ನು ನೈಟ್ ಎಲ್ಲ ನೋಡ್ಬಿಟ್ಟು ಇವಾಗ ಏನಂದ್ರೆ ರಾತ್ರಿ ಹೊತ್ತು ನನಗೆ ಇವಾಗ ನಿದ್ದೆನೇ ಬರ್ತಾ ಇಲ್ಲ. ಅದಕ್ಕೆ ಟೈಮ್ ಪಾಸ್ಗೆ ನಿದ್ದೆ ಬರೋಕ್ಕೆ ಏನಾದರೂ ಐಡಿಯಾ ಇದ್ರೆ ಕೊಡ್ತೀರಾ? ಅಯ್ಯೋ, ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಬಿಡಿ. ಈ ಥರ ದುಬಾಕ್ ಐಡಿಯಾಗಳನ್ನ ಎಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಇದುವರೆಗೂ? ನಿಮ್ಗೆ ಅಷ್ಟ್ ತಲೆ ಇದ್ ಮಾಡ್ತಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಕೊಡ್ತಾ ಇರೋದು. ಶಿವ ಅಂತ ಹೋಗ್ಬಿಟ್ಲಿ ಅಂತ ಹೇಳ್ಬಿಟ್ಟು. ಅಯ್ಯೋ, ನಾನ್ ತಗೊಳ್ಳಿ ಅಂದೆ ನುಂಗಿಯನ್ನ. ತಕೊಂಡು ಜೋಬಲ್ಲಿ ಇಟ್ಕೊಂಡ್ರೆ ನಿದ್ದೆ ಬರ್ತದಾ? ಒಳ್ಳೆ ಲೂಚ್ ಹತ್ರ ಮಾತಾಡ್ತಿಲ್ಲ ನೀನು. ಹಂಗ ನಾನ್ ನುಂಗಿ ತಕ್ಷಣ ನುಂಗ್ಬಿಡ್ತೀರಾ?
ಮತ್ತೆ ಇಲಿ ಪಾಷಾಣ ತಕೊಂಡ್ ತಿನ್ನಿ ಅಂತೀನಿ, ಹ್ಞೂ ತಿಂತೀರಾ? ನಿದ್ದೆ ಬರೋಕ್ಕೆ ಇಲಿ ಪಾಷಾಣ ತಗೋತಾರೆ ಯಾರಾದರೂ? ನಿನಗೆ ಸ್ವಲ್ಪ ತಲೆನಲ್ಲಿ ಕಿಡ್ನಿ ಇರೋರ ಥರ ಮಾತಾಡೋ ನೀನು. ಅಯ್ಯೋ ಶಿವ, ಅವಾಗ ರಾಮ ಆಯ್ತು, ಇವಾಗ ಶಿವನಾ? ಅಯ್ಯೋ ನನ್ ಯಾರನ್ನಾದ್ರೂ ಕರಿತೀನಿ, ನೀವ್ ಇನ್ನೂ ಒಂದು ಏನು ಯಾರು ಎತ್ತ ಅಂತ ಹೇಳ್ದಲ್ಲ, ಸುಮ್ನೆ ಹಿಂಗ್ ಮಾತಾಡಿದ್ರೆ. ಸುಮ್ಮನೆ ಎಲ್ಲ ನಿಜವಾಗ್ಲೂ ಮಾತಾಡ್ತಾ ಇರೋದು ನಾನು. ಅಯ್ಯೋ ರಾಮ, ನಂದು ಆಯ್ತಾ ಇಲ್ಲ. ಆಗ್ತಾ ಇಲ್ಲ ಅಂತಂದರೆ ಹೋಗಿ ವಾಮಿಟ್ ಮಾಡಿಬಿಡು. ಸುಮ್ಮನೆ ಬಲವಂತಕ್ಕೆ ಈ ಥರ ಎಲ್ಲ ಇದು ಮಾಡಬೇಡ. ನನಗೆ ವಾಂತಿ ಮಾಡಂಗ್ ಆಯ್ತೈತೆ ಅಂತೆ, ಫೋನ್ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಅಂಕಿ ಅಲ್ಲ, ಆಯ್ತಾ ಇಲ್ಲ ಅಂತ ಅವಾಗಿಂದ ಬಡ್ಕೋತಾ ಇದೆಯಲ್ಲ, ಆಗದಿದ್ರೆ ವಾಮಿಟ್ ಮಾಡ್ಬಿಟ್ರೆ. ಅದೇ ಆಯ್ತಾ ಇಲ್ಲ, ನಿಮ್ ಮಾತ್ ಕೇಳಕ್ ಆಗ್ತಾ ಇಲ್ಲ, ಫೋನ್ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ನಾನು. ಅಯ್ಯೋ ದೇವ್ರೆ, ಏನೋ ನಿನಗೆ ತಲೆಗಿಲೆ ಕೆಟ್ಟೋಗಿರ್ಬೇಕು. ಊರವರೆಲ್ಲ ನನ್ನ ಮಾತು ಕೇಳೋಕ್ಕೆ ಕಾಯ್ಕೊಂಡು ಕೂಯ್ಕೋತಾರೆ, ನೀನು ಏನಮ್ಮ ಹಿಂಗೆ ಮಾತಾಡ್ತಿಲ್ಲ? ಏನಾಯ್ತೈತೆ ನಿನಗೆ ಅದನ್ನ ಹೇಳು ಫಸ್ಟು. ನನಗೆ ಏನೂ ಆಗ್ತಿಲ್ಲ. ಮತ್ತೆ ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು? ಅಜ್ಜಿ, ನೀನ್ ಯಾರ ಕೈಯಲ್ಲಿ ಮೊಬೈಲ್ ಕೊಟ್ಟು ಕೂರ್ಸಿದ್ಯಾ ಅಜ್ಜಿ ನೀನು? ಅಜ್ಜಿನಿಲ್ಲ ಬಜ್ಜಿನಿಲ್ಲ, ನಾನು ಒಬ್ಬನೇ ಇರೋದು ಇಲ್ಲಿ. ಸರಿಯಾಗಿ ಹೇಳು, ಮಾತಾಡೋ ನನ್ನ ಜೊತೆ. ಓ ರಾಮ, ಏನಾಯ್ತು ನಿನಗೆ? ನೀವ್ ಯಾಕೆ ಫೋನ್ ಮಾಡಿದಿರ ಅದು ಹೇಳಿ. ಅಲ್ಲ, ನಿನಗೆ ನನಗೆ ಅನಿಸ್ತದೆ ಯಾಕೋ ಪಿತ್ತ ಜಾಸ್ತಿ ಹಾಕಿರ್ಬೇಕು ಅಂತ. ಪಿತ್ತನಾರ ಜಾಸ್ತಿ ಅಲ್ಲಿ ಏನಾರ, ಏನಕ್ ಫೋನ್ ಮಾಡಿದಿರಿ ಹೇಳಿ? ನೀವೇನಕ್ ಫೋನ್ ಮಾಡಿದೀರಾ? ಫೋನ್ ಮಾಡಿದೀರಾ? ಇದ್ಯಾಕೆ ಯಾಕೋ ಹೊಡಿತಾ ಸಾಕ ಇತ್ತು? ಇಷ್ಟು ಅಲ್ಲ, ನಾನೇ 2 ಸಲ ಹೇಳ್ದೆ. ಇದೊಂದು ಹೊಸ ರೋಗ ಸ್ಟಾರ್ಟ್ ಆಯ್ತಲ್ಲ ಅವತ್ತು ನಿನಗೆ. ನೀವು ಮಾತಾಡ್ತಾ ಇರ್ಬೇಕಾರೆ ಮಧ್ಯದಲ್ಲಿ ಮಾತಾಡ್ರೆ ಕೇಳ್ಸಿರಲ್ಲ ಅಂತ ಇನ್ನೊಂದ್ಸತಿ ಹೇಳಿದ್ನಪ್ಪ. ಹೋಗ್ಲಿ ಬಿಡು, ಒಬ್ಬಳೇ ಬೇರೆ ಮನೇಲಿದ್ದೀನಿ ಅಂತ ಹೇಳ್ತೀಯಾ? ರಾಮ, This call is now being recorded. ಇದ್ಯಾಕೆ ಏನಾಯ್ತು ಇದಕ್ಕಿದ್ದಂಗೆ ನಿನಗೆ? ಏನೂ ಆಗಿಲ್ಲ. ಮತ್ತೆ ರೆಕಾರ್ಡಿಂಗ್ ಯಾಕೆ ಮಾಡ್ಕೋತಾ ಇರೋದು? ಅಯ್ಯೋ ರಾಮ, ರಾಮಕೃಷ್ಣ ಎಲ್ಲ ಇವಾಗ ಕರಿಬೇಡ ನೀನು. ರೆಕಾರ್ಡ್ ಯಾಕೆ ಮಾಡ್ಕೋತಾ ಇದೀಯ ಹೇಳು? ನೀವು ನನಗೆ ಕಾಲ್ ಯಾಕೆ ಮಾಡಿದ್ದೀರಾ ಹೇಳಿ? ಅದನ್ನು ನಿಮ್ಮ ಅಜ್ಜಿಗೆ ಕೇಳು, ನಾನು ಕೇಳಿದ್ರೆ? ನೀವು ಫೋನ್ ಯಾಕೆ ಇಸ್ಕೊಂಡಿದ್ದೀರಾ? ಹ್ಞೂ, ನನಗೆ ಬೇರೆಯವ್ರ ಫೋನ್ ಇಸ್ಕೊಂಡು ಮಾತಾಡೋದು ಚಟ, ಅದಕ್ಕೆ. ಅದಕ್ಕೆ ನನ್ಗೆ ಯಾಕೆ ಕಾಲ್ ಮಾಡಿದ್ದೀರಾ? ಕಾಗೆ ಆರ್ಸೋಕ್ಕೆ. ಕಾಗೆ ಆರ್ಸಕ್ಕೆ? ಹ್ಞೂ, ಯಾಕೆ ಸದ್ದು ಸ್ವರನೇ ಹೊಟ್ಟೋಯ್ತು? ಯಾರು ನೀವು ಹೇಳಿ ಮತ್ತೆ? RJ ಸುನಿಲ್ ಅಂತ ನನ್ನ ಹೆಸರು. ಓ, ಸುಸುತಾನು ನಾನು ಸೇರ್ಕೊಂಡು ನಿನ್ ಕೊಟ್ಟಿದ್ದು ನೊಬ್ಬರ. ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil, prank calls.